ಫೋನ್ ಹಿಂದೆ ಅವ್ರಿಗೆ ಸೆಕ್ಷನ್ ಬರ್ರಿ ಅಧ್ಯಕ್ಷರೇ ನಿಖಿಲ ಅರ್ಧ ಶಾಲು ಬ್ಯಾಗ್ ನಿಖಿಲ ಈ ಥರ ನಿಖಿಲ್ ಬಾರೆ ಅರ್ಧ ಶಾಲು ಸೈಡ್ ಬನ್ನಿ ಸರ್ ಸ್ವಲ್ಪ ಸೈಡ್ ಸ್ವಲ್ಪ ಹಿಂದೆ ಬಂದ್ರಣ್ಣ ಸ್ವಲ್ಪ ಹಿಂದೆ ಓಕೆ ಸ್ವಲ್ಪ ಸೈಡು ಸ್ವಲ್ಪ ಸೈಡು ಅಣ್ಣ ಸ್ವಲ್ಪ ಹಿಂದೆ ಸಂದೀಪ್ ಏ ಸಂದೀಪ್ ಅಲ್ಲೆಲ್ಲ ಮೇಲೆ ತಗೊಂಬ
ಯಾವ ಊರಕ್ಕ? ಏನು ಯಾವ ಊರು? ನಮ್ದು ಶಾಬಾದ, ನಾವು ಇಲ್ಲೇ ಇರೋರು. ಶಾಬಾದ ಯಾವ ಜಾತ್ರೆ ಅದ? ಯಾವ ಜಾತ್ರೆ ಅದ? ಭಾರತ್ ಇದು ಎಲ್ಲ ಮಂದು. ಏನೇನು ಕಾರ್ಯಕ್ರಮ ಐತೆ ಇದರಲ್ಲಿ ಇವತ್ತು? ಇವತ್ತಂದ್ರ ಮೂರ್ತಿ ಸ್ಥಾಪನಾ, ನಿನ್ನೆ ಆಯ್ತು ಹೋಮ ಹವನ, ಮತ್ತ ಕಲಶ ಪೂಜೆ ಆಯ್ತು ಮೊನ್ನೆ. ಇವತ್ತಂದ್ರ ಮೂರ್ತಿ ಸ್ಥಾಪನೆ, ಆರತಿ ಭಜನ್. ಇವತ್ತು ಲಾಸ್ಟ್ ಎಲ್ಲರೂ ಬಂದಾರೆ. ನಮ್ಮ ಊರಾಗೆ ಯಾವಾಗಲೂ ಆಗಿದ್ದಿಲ್ರಿ, ಇಷ್ಟು ಚೆನ್ನಾಗಿ ಭಾಳ ಗ್ರ್ಯಾಂಡ್ ಮಾಡಿದ್ದಾರೆ. ಭಾಳ ಎಲ್ಲರಿಗೂ ಒಂದು ಆನಂದಕರವಾಗಿ ಭಾಳ ಒಂದು ಉತ್ಸವ ಟೈಪ್ ಆಗಿಬಿಟ್ಟದ್ರಿ. ನಮ್ಮ ಎಲ್ಲರಿಗೂ ಆ ದೇವಿ ಆಶೀರ್ವಾದ ಹಿಂಗೆ ಇರಲಿ. ಗುಡಿ ಮತ್ತೆ ಆಶೀರ್ವಾದ ಎಲ್ಲರದು ಅವ್ರದ್ದು ಬೇಕ್ರಿ, ಎಲ್ಲ ಮಂದರಿ ಆಶೀರ್ವಾದ ಬೇಕೇ ಬೇಕು. ಅವ್ರದ್ದು ಪೂಜಾರಿ ಅವ್ರದ್ದು ಬೇಕು. ಅವರೆಲ್ಲ ಹಿಂಗೆ ಚೆನ್ನಾಗಿ ಹಿಂಗೆ ಅವರು ನಮಗೆಲ್ಲ ದೇವರ ಆಶೀರ್ವಾದನೂ ಹಿಂಗೆ ಇರಲಿ. ಎಲ್ಲರಿಗೂ ಎಲ್ಲಮ್ಮನ ಆಶೀರ್ವಾದ. ಅಧ್ಯಕ್ಷರು ಏನು ಹೆಸರು? ಅಧ್ಯಕ್ಷರು ಇವರು ಹೆಬ್ಬಾಳ್ಕರ್ ಏನ ಚಶ್ಮಾದವ್ರಲ್ಲ? ಇದು ಯಾವ ದೇವರ? ಶಿವಶಂಕರ ಇದು ರೇಣುಕಾ ಇಲ್ಲಮ್ಮ. ಒಂದು ಹಾಡು ಹಾಡ್ತೀರಿ ದೇವ್ರದ್ದು? ರೇಣುಕಾ काय एक गाना गाऊ. बोला मराठी. जाऊ दे रे मला, जाऊ दे रे मला, जाऊ दे रे मला, जाऊ दे रे मला, मथुरेला नंदलाला रे गोपाला, नंदलाला रे गोपाला. निघून गेल्या गवळणी सारे, निघून गेल्या गवळणी सारे, मथुरेच्या बाजाराला, मथुरेच्या बाजाराला. उशीर झाला बाजाराला, उशीर झाला बाजाराला, नंदलाला रे गोपाला, नंदलाला रे गोपाला. जाऊ दे रे मला, जाऊ दे रे मला, जाऊ दे रे मला, जाऊ दे रे मला, मथुरेला नंदलाला रे गोपाला, नंदलाला रे गोपाला. आई यल्लम्माचा उदे उदे. हे आमचं चॅनल आहे, यूट्यूबमध्ये बघून घ्या, सगळं येतं आहे. धनराज TV. धनराज ಏನು ಹೆಸರು ಅಣ್ಣ? ಏನು ಹೆಸರು? ಹಿಡ್ಕೊಳ್ಳಿ. ಯಾವ ಜಾತ್ರೆ ಇದೆ ಇದು? ಕೊಲ್ಲಾಪುರ ರೇಣುಕಾ ಇಲ್ಲಮ್ಮ ಇಲ್ಲಿ ಸ್ಥಾಪನೆ ಮಾಡೋರು. ಇವತ್ತು ಲಾಸ್ಟಾ? ಏನೇನು ಕಾರ್ಯಕ್ರಮ ಆಗ್ಯದ ಇವತ್ತು? ಏನೇನು ಕಾರ್ಯಕ್ರಮ ಅದ? ಸ್ಥಾಪನೆ ಮಾಡಿದ್ರು ನಮ್ದು ತೋರಿ ಸ್ಥಾಪನಾ ಎಲ್ಲ 3 ದಿವಸಿನ ಕಾರ್ಯಕ್ರಮ ಇದೆ. 27, 28, 29. ಇವತ್ತು ಶಾಬಾದ್ ನಗರದಲ್ಲಿ ಬಹು ವಿಜೃಂಭಣೆಯಿಂದ 3 ದಿವಸದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ನಿಂಬಾವಳಿ ಸಾಹೇಬರ ಪರಿವಾರ ವತಿಯಿಂದ ಶಾಬಾದ
ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಐತಿಹಾಸಿಕ ಒಂದು ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಸಕಲ ಭಕ್ತರಿಗೆ ಸಾರ್ವಜನಿಕವಾಗಿ ಇವತ್ತಿನ ದರ್ಶನ ಪಡೆಯಲು ಅವಕಾಶ ಮಾಡಿಕೊಟ್ಟಿರುವ ನಿಂಬಾವಳಿ ಪರಿವಾರ ಹಾಗೂ ನಿಂಬಾಳ್ಕರ್ ಪರಿವಾರದ ಜನರಿಗೆ ನಾವು ಶಾಬಾದ್ ನಗರದ ಜನರೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಈ ರೇಣುಕಾ ಯಲ್ಲಮ್ಮ ತಾಯಿಯ ದೇವಸ್ಥಾನ ಇವಾಗ ಶಾಬಾದ್ ನಗರದಲ್ಲೇ ಸ್ಥಾಪನೆವಾಗಿದ್ದು, ಈ ದೇವಿಯ ಆಶೀರ್ವಾದದಿಂದ ಶಾಬಾದ್ ನಗರದ ಏಳಿಗೆಗಾಗಿ ನಾವೆಲ್ಲರೂ ತಾಯಿಯಲ್ಲಿ ಪ್ರಾರ್ಥಿಸುತ್ತೇವೆ. ಈ ರೇಣುಕಾ ಯಲ್ಲಮ್ಮ ತಾಯಿಯ ದೇವಸ್ಥಾನ ಪ್ರತಿಷ್ಠಾನ ಮಾಡಿರುವ ನಮ್ಮ ಶಾಬಾದ್ ಸದೈವ ಅನ್ಕೋತೀವಿ. ಶಾಬಾದ್ ಅಭಿವೃದ್ಧಿಗಾಗಿ ತಾಯಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮೆಲ್ಲರಿಗೂ ಕೃಪಾ ಆಶೀರ್ವಾದ ತಾಯಿಯ ಇರಲೆಂದು ನಾವು ಭಾವಿಸ್ತೀವಿ. ನಾವು ಶಾಬಾದ್ ನಗರದ ಜನರು ಎಲ್ಲರೂ ತನುಮನ ಧನದಿಂದ ರೇಣುಕಾ ಯಲ್ಲಮ್ಮ ದೇವಿಯ ಸೇವೆ ನಾವು ಮಾಡೋಕ್ಕೆ ಸಿದ್ಧ ಇದ್ವಿ. ಶಾಬಾದ್ ನಗರದಲ್ಲಿ ಭಾಳ ಹೆಮ್ಮೆಯ ವಿಷಯ ಇದೆ. ಇದು ರೇಣುಕಾ ಯಲ್ಲಮ್ಮ ದೇವಿ ತಾಯಿಯ ದೇವಸ್ಥಾನ ಇವತ್ತು ಸ್ಥಾಪನೆವಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಬಾದ್ ನಗರದ ಉಜ್ವಲ ಭವಿಷ್ಯವಿದೆ ಎಂದು ನಾವೆಲ್ಲರೂ ಭಾವಿಸಿ ತಾಯಿಯ ಕೃಪೆ ಆಶೀರ್ವಾದ ನಮಗೆ ಎಲ್ಲರಿಗೂ ಶಾಬಾದ್ ನಗರ ಜನರಿಗೆ ಇದೆ ಅಂತ ನಾವು ತಾಯಿಯಲ್ಲಿ ಬೇಡಿಕೊಂಡು ನಮ್ಮ ಎರಡು ಮಾತಿಗೆ MLA ಸರ್ ಅವ್ರು ಯಾರ್ಯಾರು ಬಂದಿರು? ತಾಲೂಕಿನ ಮಾಜಿ ಸಂಸದರು, ಹಾಲಿ ಶಾಸಕರು, ಸಚಿವರು, ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳು, ಶಾಬಾದ್ ನಗರದ ಮುಖಂಡರು, ಶಾಬಾದ್ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಂಥ ತಾಲೂಕು ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಮಾಜದ ಎಲ್ಲ ಮುಖಂಡರು, ಸಮಾಜಮುಖಿ ಕೆಲಸ ಮಾಡುವಂಥ ಎಲ್ಲ ಮುಖಂಡರು, ಎಲ್ಲ ವಿವಿಧ ಸಮಾಜಗಳ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಶಾಬಾದ್ ನಗರದಲ್ಲಿ ಯಲ್ಲಮ್ಮ ತಾಯಿಯ ಸೇವೆಗೆ ಎಲ್ಲರೂ ಕೃಪಾಪಾತ್ರರಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಭಾವಿಸ್ತೀವಿ. ಆ ತಾಯಿಯ ಆಶೀರ್ವಾದ ಎಲ್ಲ ಸಮುದಾಯಕ್ಕೆ, ಎಲ್ಲ ಜನಾಂಗಕ್ಕೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಲ್ಲರಿಗೂ ಒಳ್ಳೆಯದು ಮಾಡ್ತಾಳೆ ಅಂತ ನಾವು 100ಕ್ಕೆ 100 ಭಾವಿಸಿದ್ದೀವಿ. ಶಾಬಾದ್ ನಗರದ ಭವಿಷ್ಯ ಇನ್ನೂ ಎತ್ತರಕ್ಕೆ ಹೋಗಲಿದೆ. ಆ ತಾಯಿಯ ಆಶೀರ್ವಾದ ಇವತ್ತು ಇಲ್ಲಿ ಶಾಬಾದ್ ನಗರ ಜನರ ಮೇಲೆ ಇದೆ ಅಂತ ಹೇಳಿ ಚಪ್ಪಾಳಿ 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 ಚಪ್ಪಾಳಿ. ಜೈ ಬರಲಿ ಸರ್, ಜೈ ಬರಲಿ. ಯಾವ ದೇವರದ? ರೇಣುಕಾ ಯಲ್ಲಮ್ಮ ಮಾತಾ ಕಿ ಜೈ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಾತಾ ಕಿ ಜೈ. ಕೊತ್ಲಾಪುರ ರೇಣುಕಾ ಯಲ್ಲಮ್ಮ ಮಾತಾ ಕಿ ಜೈ. ಕೊತ್ಲಾಪುರ ರೇಣುಕಾ ಯಲ್ಲಮ್ಮ ಮಾತಾ ಕಿ ಜೈ. ಓಕೆ, ಮಾತಾಡಲ್ರಿ? ಆಯ್ತು ಸರ್. ಒಂದೇ ಬೈಟ್ ಇದು ನಮ್ಮ ಚಾನಲ್ ಅದ, ಯೂಟ್ಯೂಬ್ದಾಗ ಬರ್ತದೆ, ಎಲ್ಲ ನೋಡ್ಕೊಳ್ಳಿ, ಕೊಡ್ರಿ ಅವ್ರಿಗೆ. ಧನರಾಜ್ TV ಒಂದೇ ಬೈಟ್ ಸಾಕು ಕೊಡ್ರಿ. ಇವು ಎಲ್ಲ ಯೂಟ್ಯೂಬ್ದಾಗ ಬರ್ತಾವ್ರಿ ವಿಡಿಯೋಗಳು, ಚಾನಲ್ ಅದ. ಏನವಿ ಹೆಸರು? ಹಿಡ್ಕೊ. ಯಾವ ಊರ್ದವ್ರು? ವಾ ಯಾವತ್ತು ದೇವರದ? ಒಂದು ರೇಣುಕಾ ಯಲ್ಲಮ್ಮ ಹಾಡು ಹಾಡ್ತೀರಿ? ಹಾಡ್ರಿ. ಯಾವ ದೇವರ? ನಿಮ್ಮ ಮನೆ ದೇವರ ಯಾವ್ದದ? ಹಾಡ್ರಿ. ಮರಾಠಿ ಬರ್ತದ? ಯಾವತ್ತು ಭಾಷೆ ಮಾತಾಡ್ತೀರಿ? ತೆಲುಗುದಾಗ ಹಾಡ್ರಿ. ಬರಲ್ಲ? ಧನರಾಜ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ನಮ್ಮ ಚಾನಲ್ ಇದೆ, ಯೂಟ್ಯೂಬ್ದಾಗ ಬರ್ತದೆ, ನೋಡ್ಕೊಳ್ಳಿ. ಹೆಂಗದ ರೀ ಪ್ರಸಾದ? ಶಿರಾ ಹೆಂಗದ? ಅನ್ನ ಹೆಂಗದ? ಏನಕ್ಕ? ಹಾಂ, ಏನವಿ ಹೆಸರು?
ಎಷ್ಟು ಮಂದಿ ಇದ್ರಿ ಕೆಲಸ ಮಾಡೋರು? ಕೆಲಸ ಮಾಡತ್ರಿ ನೀಡ್ಲತ್ರಿ ಕೆಲಸ ಎಷ್ಟು ಮಂದಿ ಇದ್ರಿ? ಹಿಡ್ಕೊರಿ, ಇದು ಹಿಡ್ಕೊರಿ. ಎಷ್ಟು ಮಂದಿ ಇದ್ದೀರಿ? ನಾವು ಸುಮಾರು ಒಂದು 20 ಮಂದಿ ಇದ್ದೀವಿ. ನಮ್ಮ ಪೂಜಾ ಟೀಮು ತುಂಬ ಹೆಣ್ಮಕ್ಳು ತುಂಬ ಸಹಕರಿಸ್ತಾರೆ. ನಮ್ಮ ಪೂಜಾ ಟೀಮ್ ಸುಮಾರು ಒಂದು 25 ಜನಕ್ಕೆ ಮೇಲ್ಕೊಂಡಿದ್ದಾರೆ. ಮಹಿಳೆಯರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ರೇಣುಕಾ ಯಲ್ಲಮ್ಮ ಜೊತೆಯಿಂದ ಇವತ್ತು ನಮ್ಮ ಮಾಜಿ ಸಚಿವರು ಮಾಜಿ ಸಂಸದಂತ ನಮ್ಮ ಅರುಣ್ ಸಾಹೇಬರು ಮತ್ತು ನಮ್ಮ ಮಂಜುಳಾ ಮೇಡಮ್ ಅವರು ಬಂದು ಏನು ಇಲ್ಲಿ ತಾಯಿ ಎಲೆ ವಾಸ ಮಾಡಿದ್ದಾರೆ ರೇಣುಕಾ ಯಲ್ಲಮ್ಮ ದೇವಿ ಅವರ ಕೃಪೆಯಿಂದ ಇವತ್ತು ನಮ್ಮ ಅರುಣ್ ಸಾಹೇಬರು ಈ ಒಂದು ಗ್ರಾಮದಲ್ಲಿ ಒಂದು ಅದ್ಭುತವಾದ ಒಂದು ದೇವರ ಗುಡಿ ಒಂದು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲ ಒಂದು ಜನಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ದೊಡ್ಡ ಮನಸ್ಸಿನ ನಮ್ಮ ಅರುಣ್ ಸಾಹೇಬರು ಈ ಥರ ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಎಲ್ಲ ಇದರ ಜನ ಇದೆಲ್ಲ ಮಾಡಿ ಮತ್ತೆ ಸ್ವಚ್ಛತೆ ಕಾಪಾಡಿ ಮತ್ತು ಮೇಂಟೈನ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸಹ ನಾವು ಈ ಒಂದು ಸಮಯದಲ್ಲಿ ನಾವು ಕೇಳ್ತೀವಿ. ಥ್ಯಾಂಕ್ ಯು. ಚಪ್ಪಾಳಿ ಬಡೀರಿ. ಯಾರ್ರೀ ಚಪ್ಪಾಳಿ ಬಡೀರಿ? ಅವಿಯವ್ರಿ ಅವಿ ಕೊಡ್ರಿ ಫೋನ್. ಈಗ ರೀ ಇದು ನಮ್ಮ ಚಾನಲ್ ಅದ, ಅವ್ರಿಗೆ ಕೊಡ್ರಿ. ಹೊಸ ಮಂದಿಗೆ ಯೂಟ್ಯೂಬ್ದಾಗ ಬರ್ತಾವೆ ವೀಡಿಯೋಗಳು ನೋಡ್ಕೊರಿ, ಕೊಡ್ರಿ. ಹಾಂ, ಕಟ್ ಆಗಲ್ಲ. ಈಗ ಸಂಜೆ ಎಷ್ಟು ಗಂಟೆ ಗೊತ್ತಿಲ್ಲ. 6-7 ಟಿವಿ ಚಾನಲ್ ಅದು ಧನರಾಜ ಟಿವಿ ಅದು ಬಂದಿಲ್ಲ ಅಂದ್ರೆ ಯಾವ್ದ್ರ ಬರ್ತದೆ? ಯೂಟ್ಯೂಬ್ದಾಗೆ ಬರ್ತದೆ. ಯೂಟ್ಯೂಬ್ಗೆ ಬರ್ತದೆ. ಸ್ವಲ್ಪ ನಮ್ದು ಮೊಬೈಲ್ ದೊಡ್ಡ ಮೊಬೈಲ್ದಾಗ ನೋಡ್ಕೋಬೇಕು. ಸ್ವಲ್ಪ ಕಾರ್ಡ್ ತಗೋತೀನಿ. ಏನಕ್ಕ ಹೆಸರು? ಸಂಗೀತ. ವಾ ನೋಡಿ ಹಿಂಗೆ ಮಾತಾಡ್ಬೇಕು. ನಾಚ್ಕೊಂಡ್ರೆ ಹ್ಯಾಂಗ ನೀವು? ಎಷ್ಟು ಬಗುಣಿ ಆಗ್ಯಾವ ಸೀರಾಗೋ? 4-5 ಆಗ್ಯಾವ. ಇದು ಅನ್ನ ಓಕೆ. ಹಾಂ ತಾಟ ಸಹಿತ ಬರಬೇಕು. ಏನಂತ ತಾಟ್ನಾಗ ಅದು ಬರಬೇಕಲ್ಲ. ಹೊಸ ಮಂದಿ ಕೊಡ್ತಿ ಹೇಳ್ಕೊ. ಇದು ಜಾತ್ರೆ ವಿಡಿಯೋ ಬರ್ತಾವ್ರಿ ಹೇಳ್ಕೊಡು. ಹೊಸ ಮಂದಿ ಹೇಳಿ ಒಂದೊಂದು ಕೊಡು. ಒಂದೊಂದು ಕೊಡು. ಒಂದೊಂದು ಜಾತ್ರೆ ವಿಡಿಯೋ ಬರ್ತಾವ್ರಿ ನೋಡ್ಕೊರಿ ಅಂತ ಹೇಳ. ಹಾಂ, ಮೊಬೈಲ್ದಾಗ ಹೊಡಿಬೇಕು. ಹಾಂ, ನಿನ್ನ ಬರ್ತದೆ. ಸರ್ ಒಳಗೇನದ? ಒಳಗೇನದ? ಹೇಳ್ರಿ, ಏನು ಹೇಳ್ತೀರಿ? ಗುಡಿ ಬಾರದಾಗ ಹೇಳ್ರಿ, ಹೇಳತ್ತಾರ ಬೇಸ್ದಾರ. ಓಕೆ ಬರ್ರಿ. ಎಲ್ಲಿದ ಮ್ಯಾಗ? ಯಾವಾಗ ಬರ್ಬೇಕಲ್ಲ ಈಗ
ಈಗ ಹೇಳ್ಯಾರ ನಮಗೆ ಆ ಕಡೆ ಬರ್ರಿ ಸರ್ ಬರ್ರಿ ಬರ್ರಿ ನಮಗ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಹೋಗಿದ್ರೆ ಚೆನ್ನಾಗಿತ್ತು. ಇಲ್ಲ ಇಲ್ಲ ಬರ್ರಿ ಬನ್ನಿ. ಗುಲ್ಬರ್ಗ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಸ್ವಗ್ರಹ ಆಗ್ತಕ್ಕಂಥ ಶಹಾಬಾದ್ಗಳಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅರವಿಂದ ಲಿಂಬಾವಳಿ ಹಾಗೂ ಅವರ ಸಹಕುಟುಂಬದವರು ಶಹಾಬಾದ್ ಗ್ರಾಮದಲ್ಲಿ ಇವತ್ತಿನ ದಿವಸ ದಿನಾಂಕ 27, 28, 29 3 ದಿವಸ ಪರ್ಯಂತರವಾಗಿ ಭವ್ಯವಾಗತಕ್ಕಂಥ ಮೂರ್ತಿ ಅಂದರೆ ಶಿಲಾಮಂಟಪ, ಶಿಲಾಗುಡಿ ಮತ್ತು ಕೇರಳದಿಂದ ಕರೆಸಿ ವೈದಿಕರನ್ನು ಕರೆಸಿ ಆ ದೇವಿಯ ಮೂರ್ತಿ ಪ್ರತಿಷ್ಠಾಪನವನ್ನು ಶಹಾಬಾದ್ ತಾಲೂಕಿನ ಸಮಸ್ತ ಮಠಾಧೀಶರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಅವರು ಅರವಿಂದ ಲಿಂಬಾವಳಿಯವರು ಭವ್ಯವಾಗತಕ್ಕಂಥ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ. ಆ ದೇವಿ ಅವರಿಗೆ ಯಾವ ರೀತಿಯಿಂದ ಅನುಕೂಲ ಮಾಡಿರ್ತಾಳೋ ಗೊತ್ತಿಲ್ಲ, ಆ ರೀತಿಯಿಂದ ಮಾಡ್ತಕ್ಕಂಥದಕ್ಕಾಗಿ ಇವತ್ತು ದಿವಸ ಶಹಾಬಾದ್ ಗ್ರಾಮವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೈ ಎತ್ತಿ ನೋಡುವಂತೆ ಒಂದು ಭವ್ಯವಾಗತಕ್ಕಂಥ ಅರೇಂಜ್ಮೆಂಟನ್ನು ಮಾಡಿ ಈ ಸ್ಥಾಪನೆ ಮಾಡಿರ್ತಾರೆ. ಅವರಿಗೆ ಅರವಿಂದ ಲಿಂಬಾವಳಿಗೆ ಮತ್ತು ಅವರ ತಮ್ಮ ಅಣ್ಣ ತಮ್ಮದವರಿಗೆ ಅವರ ಮಕ್ಕಳಿಗೆ ಅವರಿಗೆ ಸಹ ಕುಟುಂಬಕ್ಕೂ ಕೂಡ ಆ ದೇವಿ ಆಶೀರ್ವಾದ ಸಕಸಿಲ್ಲ ಅಂತ ತಿಳ್ಕೊಂಡು ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಚಪ್ಪಾಳಿ 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 ಚಪ್ಪಾಳಿ. ಓಕೆ ಅಲ್ಲಿಗೆ ಹೋಗಿ ಸಾಹೇಬರು ಬಂದಿದ್ದಾರೆ. ಅರವಿಂದ ಬನ್ನಿ 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 ಹೋಗಿ ಅಲ್ಲಿ ಸಮ ಮಾಡ್ತಾವೆ. ಜಾಡಿ ಸೆಕೆಂಡ್ ಹಿಡಿ ಜಾಡಿ ಸ್ವಲ್ಪ ಇಂದ ಸರ್ ಇಂದ ಬಂದ್ಬಿಡೋಣ. ಚೌಡೆ ಶಾಣು ಕರಿಬೇಕು. ಸಾಕು ಸ್ವಲ್ಪ ಹಿಂದೆ ಬರಬೇಕು. ಮೂರು ಬ್ಯಾಗು ನೀವು ಬರ್ರಿ. ಸರ್ ಯಾರೇ ಮಾತಾಡ್ತೀರಿ ಸರ್? ಯಾರು ಮಾತಾಡೋದು ಮುಂದೆ ಹೋಗ್ಬೇಡ, ವೈರಲ್ಲ ತಗೊಂಡು ಊಟ